ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಿದ ಬಾಲ ನ್ಯಾಯ ಮಂಡಳಿ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿ ಕಟ್ಟಡವನ್ನ ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ.ಎನ್. ಶ್ರೀಧರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಜಿ, ನಗರಸಭೆ ಸದಸ್ಯ ಸುರೇಶ್ ಕಟ್ಟಿಮನಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಬಿ ಅಸೂಟಿ ಉಪಸ್ಥಿತರಿದ್ದರು. ಕಟ್ಟಡವನ್ನು ಉದ್ಘಾಟಿಸಿ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಗದಗ ಜಿಲ್ಲೆಯಲ್ಲಿ ಮಕ್ಕಳ ಹಕ್ಕುಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಅಧಿಕಾರಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ಅಥವಾ ವಿವಾಹಗಳಲ್ಲಿ ಬಾಲ್ಯ ವಿವಾಹ ಆಗದಂತೆ ಕ್ರಮ ವಹಿಸಬೇಕು. ಗದಗ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ನಡೆಯದಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಜಾಗೃತಿ ವಹಿಸಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಬಾಲ ನ್ಯಾಯ ಮಂಡಳಿ, ಮಕ್ಕಳ ಕಲ್ಯಾಣ ಸಮಿತಿ ಬಗ್ಗೆ ಸ್ವಲ್ಪ ಪ್ರಮಾಣದ ವಿವರಗಳನ್ನು ಚರ್ಚೆ ಮಾಡಿ. ನನಗೆ ಈ ಆವರಣ ಏನಿದೆ, ಈ ಆವರಣ ಭಾಳ ಪ್ರಮುಖವಾಗಿರ್ತಕ್ಕಂಥ ಮಹತ್ವದ ನೆಲೆ ಇದೆ. ಯಾಕಂದರೆ ಸಾಕಷ್ಟು ಹಿರಿಯ ರಾಜಕಾರಣಿಗಳು, ನಮ್ಮ ಗದಗಿನ ಪ್ರತಿಷ್ಠಿತರು, ಇಲ್ಲೇನು ರಿಮಾಂಡ್ ಹೋಮ್ ಇತ್ತು, ಆ ರಿಮಾಂಡ್ ಹೋಮಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಒಂದು ದೊಡ್ಡ ಸಾರ್ವಜನಿಕ ಸಾಮಾಜಿಕ ಸೇವೆ ಆಗಿತ್ತು. 2-3 ನನ್ನ ಸಲಹೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಜಿಲ್ಲಾಧಿಕಾರಿಗಳಿದ್ದಾರೆ, ಅದನ್ನ ನಂತರ ಅದರ ಬಗ್ಗೆ ಅಗತ್ಯವಾಗಿರ್ತಕ್ಕಂಥ ಆದೇಶಗಳನ್ನು ಮಾಡ್ತಾರೆ. ಒಂದು, ಇಲ್ಲೇನು ಆವರಣ ಐತಿ, ಇಷ್ಟು ದೊಡ್ಡದು, ಭಾಳ ನೀಟಾಗಿ ಆವರಣ ಐತಿ. ಇಲ್ಲೊಂದು ಉತ್ತಮವಾಗಿರ್ತಕ್ಕಂಥ ಗಾರ್ಡನ್ ನಿಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ಅದನ್ನು ಅವರು ಮೇಂಟೈನ್ ಮಾಡುವಂಗೆ ಅದನ್ನ ವ್ಯವಸ್ಥೆಗೊಳಿಸ್ಬೇಕು ಅಂಥೇಳಿ ಅವ್ರಿಗೆ ಸೂಚನೆ ಕೊಡ್ತೇವೆ. ಎರಡನೇದು, ಮಕ್ಕಳ ಕಲ್ಯಾಣ ಸಮಿತಿಯವ್ರಿಗೆ ನೀವು ಇದನ್ನು ಕೇಳಿದ್ರೆ, ಈಗ ನಿಮಗೆ ಪ್ರೊಟೆಕ್ಷನ್ ಬೇಕು ಅಂಥೇಳಿ ಸಮಾಜದಲ್ಲಿ ಸಂಘರ್ಷಕ್ಕಿರೋರು ನೀವು ಪೊಲೀಸರನ್ನ ಕರ್ಕೊಂಡು ಅಡ್ಡಾಡೋದಲ್ಲ, ನೀವು ನಮ್ಮನ್ನು ಜಾಗೃತಿ ಮಾಡಬೇಕು. ನಿಮ್ಮನ್ನು ಬೆನ್ನತ್ತಿ ನಾವು ನಿಲ್ಲಬೇಕು, ನಿಮ್ಮ ಬೆನ್ನಿಂದ ನಾವು ನಿಲ್ಲಬೇಕು, ಜನ ನಿಲ್ಲಬೇಕು, ನಿಮ್ಮನ್ನು ಸಾರ್ವಜನಿಕರು, ಸಮಾಜ ನಿಮ್ಮನ್ನು ನಿಲ್ಲಬೇಕು. ಆದ್ರೆ ಒಂದು, ಮಕ್ಕಳ ಕಲ್ಯಾಣ ಸಮಿತಿಯವ್ರಿಗೆ ಹೇಳ್ತೀನಿ, ನೀವು ಈಗೇನು ಕೆಲಸ ಮಾಡಕತ್ತೀರಿ, ನನಗೆ ಪೂರ್ಣವಾಗಿರ್ತಕ್ಕಂಥ ಅರಿವಿಲ್ಲ ನಿಜ. ಆದರೆ ನೀವೇನು ಮಾಡಬೇಕು ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಅಂದರೆ, ಎಲ್ಲೇ ಸಾರ್ವಜನಿಕ ಮದುವೆಗಳು ನಡೀತಾವೆ, ಎಲ್ಲೇ ಮದುವೆಗಳು ನಡೀತಾವೆ, ಸಾಮೂಹಿಕ ಮದುವೆಗಳು, ನೀವು ಒಂದು ದಿವಸ ಮೊದಲಕ್ಕೆ ಹೋಗ್ಬೇಕು, ಅವತ್ತು ಹೋಗ್ಬೇಕು. ಅಲ್ಲೇ ನೀವು 9 ಗಂಟೆಗೆ ನೋಡಿದ್ರೆ ಗೊತ್ತಾಗತ್ತೆ ಈ 4 ಮಂದಿ ಬಾಲ ವಿವಾಹ ನಡೆದಾವು ಅಂತೇಳಿ. ಪೊಲೀಸರನ್ನ ಕರ್ಕೊಂಡು ಹೋಗ್ಬೇಕು. ಆ ಕೆಲಸ ನೀವು ಸಮರ್ಪಕವಾಗಿ ಅತ್ಯಂತ ನಿಷ್ಠೆಯಿಂದ ಮಾಡಿದರೆ ಅಂದರೆ ನೀವು ಹೆದರ್ಕೋಬೇಡ್ರಿ. ನೀವು ಕೆಲಸ ಮಾಡಕ್ಕೆ ಬಂದಾಗ ಬಳ್ಳಾರಿ ಮಾಸ್ತರ್, ನೀ ಏನು ಬರ್ತಿದ್ದಿ, ಈಗ ನಾವು ನಮ್ಮ ಮಕ್ಕಳು ಅದು ಏನಿದ್ರು ಕಾಯ್ದೆ ಐತಿ, ಕಾನೂನು ಐತಿ, ಅದ್ರ ಸಲುವಾಗಿ ನಾ ಅದೇನೆ ಅಂಥೇಳಿ ಪೊಲೀಸರಿಗೆ ಲಿಖಿತ ಆದ್ರೂ ಅರ್ಜಿ ಕೊಟ್ಟು ಬಾಲ ವಿವಾಹವನ್ನು ತಡೆಗಟ್ಟಿಸೋದ್ರ ಸಲುವಾಗಿ ನೀವು ಮಾಡಬೇಕು. ಆಮೇಲೆ ಪ್ರತಿ ಸಾಮೂಹಿಕ ಮದುವೆ ನೀವು ಇನ್ಸ್ಪೆಕ್ಷನ್ ಮಾಡುವಂಥ ವಿಡಿಯೋ ನೀವು ಇಲ್ಲಿ ಹಾಕುವಂಗೆ ಆಗ್ಬೇಕು. ನನಗೆ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳು ಇದನ್ನು ಹೆಂಗೆ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ನೋಡ್ತಾರೆ ಅಂಥೇಳಿ. ಇದು ಆಗುವಂಗೆ ಆಗ್ಬೇಕು. ಸಾಮೂಹಿಕ ಮದುವೆ ಸಂಪೂರ್ಣ ನಿಷೇಧ ನಮ್ಮ ಜಿಲ್ಲೆಯೊಳಗೆ ಆಗಬೇಕು. ಅದಕ್ಕಾಗಿ ಮಕ್ಕಳ ಕಲ್ಯಾಣ ಸಮಿತಿ
ವಿಡಿಯೋಗ್ರಾಫ್ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಅದರ ಅಧಿಕಾರಿ, ಅವರು ಕೇಳಿಸ್ಕೊಂಡವರು ಅದು ಮಾಡಲಿಲ್ಲ ಅಂದರೆ ಭಾಳ ನಮ್ಮ ಕಡೆಯಿಂದ ಬಯಸ್ಕೊತಾರೆ. ನೀವು ಯು ವಿಲ್ ಅಂಡರ್ಗೋ ಲಾಟ್ ಆಫ್ ಡಿಸಿಪ್ಲಿನರಿ ಆ್ಯಕ್ಷನ್. ದ್ಯಾಟ್ಸ್ ವೈ ಎನಿ ಸಾಮೂಹಿಕ ಮದುವೆ ವಿಡಿಯೋಗ್ರಾಫ್ ಮಾಡಬೇಕು. ಒಬ್ಬರಾದರೂ ನಿಮ್ಮ ಕಲ್ಯಾಣ ಸಮಿತಿ ಸದಸ್ಯರು ಇರಬೇಕು. ಅವರು ಹಿಂಗೆ ಹೋಗ್ಬೇಕು. ಮುಂಜಾನೆ 9ಕ್ಕೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾರ್ಯಾರು ಹುಡುಗರು ಕುಂತಾವು, ಸಣ್ಣ ಹುಡುಗರು ಅಂತೇಳಿ ಅವ್ರನ್ನ ನಿಲ್ಲಿಸ್ಬೇಕು. ಅದು ಪರಿಣಾಮಕಾರಿಯಾಗಿ ಈ ಕಲ್ಯಾಣ ಸಮಿತಿ ಮಾಡಲಿ ಅಂಥೇಳಿ ನಾನು ಹಾರೈಕೆ ಮಾಡ್ತೀನಿ. ಇವತ್ತು ಗದಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಶ್ರೀಮತಿ ರಫೀಕಾ ಹಳ್ಳೂರ್ ಮಾತನಾಡಿ, ಪಾಲಕರನ್ನು ಕಳೆದುಕೊಂಡು ಅನಾಥ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಜೊತೆಗೆ ಅವರ ಆರೈಕೆ ಪೋಷಣೆ ಜವಾಬ್ದಾರಿಯನ್ನ ಮಕ್ಕಳ ಕಲ್ಯಾಣ ಇಲಾಖೆ ನೋಡಿಕೊಳ್ಳುತ್ತಿದೆ. 18 ವರ್ಷ ಒಳಗಿನ ಮಕ್ಕಳು ಅಪರಾಧ ಕೃತ್ಯದಲ್ಲಿ ತೊಡಗಿದ್ರೆ ಬಾಲ ನ್ಯಾಯ ಮಂಡಳಿ ವಿಚಾರಣೆ ನಡೆಸಿ ಮಕ್ಕಳ ಮನ ಪರಿವರ್ತನೆ ಹೆಚ್ಚು ಗಮನ ಹರಿಸಲಾಗುವುದು ಎಂದು ಹೇಳಿದರು. ಕಲ್ಯಾಣ ಸಮಿತಿ 2 ಥರದ ಮಕ್ಕಳಿಗೆ ನಾವು ಈ ಒಂದು ಅನುಷ್ಠಾನ ಒಂದು ಸಮಿತಿ ಇದೆ. ಪಾಲನೆ ಮತ್ತು ಪೋಷಣೆ ಅಂದರೆ ಕೆಲವೊಂದು ಮಕ್ಕಳು ಸಿಂಗಲ್ ಪೇರೆಂಟ್ ಇರ್ತಾರೆ, ಕೆಲವರು ಆರ್ಫನ್ ಆಗಿರ್ತಾರೆ, ತಂದೆ ತಾಯಿ ಇಬ್ಬರು ಇರೋದಿಲ್ಲ. ಸೊ ಅಂಥ ಮಕ್ಕಳಿಗೆ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಮಗುಗೆ ಸೂಕ್ತ ಒಂದು ಪುನರ್ವಸತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಬೇರೆ ಬೇರೆ ಅಂದರೆ ಸಹಾಯಧನ ಕೂಡ ಇದೆ. ಮಗು ಒಂದು ವೇಳೆ ಮನೆ ವಾತಾವರಣದಲ್ಲಿ ಇರಲಿಕ್ಕೆ ಇಷ್ಟಪಟ್ಟಿದ್ರೆ, ಅನುಕೂಲ ಇತ್ತು, ಮಾಡ್ಬೋದಂದರೆ ಪ್ರಾಯೋಜಕತ್ವದಲ್ಲಿ ನಾವು ಮಗುಗೆ ಪ್ರತಿ ತಿಂಗಳು 4,000 ಅಂತ ಸಹಾಯಧನ ಕೊಡ್ತೀವಿ ಸರ್. ಈಗ ಒಂದು ವೇಳೆ ಮಗುಗೆ ಏನೂ ಬೇರೆ ದಾರಿ ಇಲ್ಲ, ಅನಿವಾರ್ಯವಾಗಿ ಸಂಸ್ಥೆಯಲ್ಲಿ ಇರಲೇಬೇಕಾಗಿರೋ ಪರಿಸ್ಥಿತಿಯಲ್ಲಿ ನಾವು ಅಧ್ಯಕ್ಷರ ಆದೇಶದಂತೆ ಅವ್ರಿಗೆ ಹುಡುಗಿ ಇದ್ದರೆ ಬಾಲಿಕೆಯರ ಬಾಲಮಂದಿರಿಗೆ, ಹುಡುಗ ಇದ್ದರೆ ಬಾಲಕರ ಬಾಲಮಂದಿರಿಗೆ ನಾವು ದಾಖಲೆ ಮಾಡಿಸ್ತೀವಿ. ಅಲ್ಲಿ ಮಗುಗೆ ಉಚಿತ ಶಿಕ್ಷಣ, ಊಟ, ವಸತಿ ಎಲ್ಲ ವ್ಯವಸ್ಥೆ ಇದೆ ಸರ್. ಸೊ ಇದು ಮಕ್ಕಳ ಕಲ್ಯಾಣ ಸಮಿತಿ ಸರ್. ಮತ್ತೊಂದು ಬಾಲ ನ್ಯಾಯ ಮಂಡಳಿ ಅಂದರೆ ಈಗ 18 ಇದೆಲ್ಲ ಎರಡೂ ಇದು 18 ಒಳಗಿನ ಮಕ್ಕಳಿಗೆ ನಾವು ಈ ಒಂದು ಇಲಾಖೆ ಇರೋದು ಸರ್. ಬಾಲ ನ್ಯಾಯ ಮಂಡಳಿ ಇದರಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಂದು ಕಳ್ತನ ಆಗಲಿ, ಬೇರೆ ಏನಾರದ ಅಪರಾಧ ಇದರಲ್ಲಿ ಮಗು ತೊಡಗಿದ್ರೆ ಅಂಥ ಮಕ್ಕಳು ಪ್ರತ್ಯೇಕವಾಗಿ ನಮ್ಮ ನ್ಯಾಯಾಲಯದಲ್ಲಿ ಅವ್ರಿಗೆ ಪ್ರೊಡ್ಯೂಸ್ ಮಾಡಲ್ಲ ಸರ್, ಬಾಲ ನ್ಯಾಯ ಮಂಡಳಿ ಮುಂದೆ ಹಾಜರುಪಡಿಸ್ತೀವಿ ಸರ್. ಸೊ ಅದರಲ್ಲಿ ಮಗು ಏನಾರ ಇದೇನಿದ್ರೆ ಅದಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ ಇದ್ರೂ ಜಡ್ಜ್ ಅವರು ಇದಕ್ಕೆ ಅಧ್ಯಕ್ಷರಿರ್ತಾರೆ ಸರ್. ಸೊ ಮಗು ಏನಾರ ಪುನರ್ವಸತಿಗೆ ಇತ್ತಂದರೆ ಅಂಥ ಮಕ್ಕಳು ಬಾಲಮಂದಿರಿಗೆ ನಾವು ಸೇರ್ಪಡೆ ಮಾಡಲ್ಲ ಸರ್. ಅಂಥವೆಲ್ಲ ಅಬ್ಸರ್ವೇಷನ್ ಹೋಮ್ ಅಂತ ಇದೆ, ವೀಕ್ಷಣಾಲಯ ಅಂತ ಇದೆ, ಅದು ನಮಗೆ ನಮ್ಮ ವ್ಯಾಪ್ತಿಗೆ ಬರೋದು ಧಾರವಾಡದಲ್ಲಿದೆ ಸರ್. ಸೊ ಆ ಮಕ್ಕಳು ಅಲ್ಲಿ ಪುನರ್ವಸತಿ ಮಾಡ್ತಿದ್ದೀವಿ ಸರ್. ಮತ್ತೊಂದು ಈಗ ಮಗು ಬೇಡವಾದ ಸಂದರ್ಭದಲ್ಲಿ ತಾಯಿ ನಮ್ಮ ಮುಂದೆ ಬಂದು ಮಗುನ ಸರೆಂಡರ್ ಮಾಡಿದರೆ ಅಂಥ ಮಕ್ಕಳನ್ನ ನಾವು ಕ್ಯಾರಿಂಗ್ಸ್ ಪೋರ್ಟಲ್ ಹಾಕಿ ಅಡಾಪ್ಷನ್ ಕೂಡ ಕೊಡ್ತೀವಿ ಸರ್. ರೈಸ್ ಆಫ್ ನ್ಯೂಸ್, ಗದಗ್.